ದೇಶದ ಉತ್ತಮ ಭವಿಷ್ಯ ಹಾಗೂ ಭದ್ರತೆಗಾಗಿ ಬಿಜೆಪಿಗೆ ಬೆಂಬಲಿಸಿ ಜಗದೀಶ್ ಶೆಟ್ಟರ್. ಬೆಳಗಾವಿ ನಗರದ ಕೆಎಲ್ಇ ಶೇಷಾದ್ರಿ ಕಾಲೇಜಿನಲ್ಲಿ ಲೋಕಸಭಾ ಚುನಾವಣೆಯ ನಿಮಿತ್ತ ಪ್ರಚಾರ ಸಭೆ ನಡೆಸಿ ಮಾತನಾಡಿದ ಅವರು, ದಿನದ 24 ಗಂಟೆ ದೇಶದಲ್ಲಿ ಮೋದಿಯವರು ಕೆಲಸ ಮಾಡಿದ್ದಾರೆ ಹಾಗೂ ಮೋದಿಯವರ ದೂರದೃಷ್ಟಿ ದೇಶದ ಚಿತ್ರಣವನ್ನೇ ಬದಲಾಯಿಸಿದೆ. ಹಾಗಾಗಿ ಮತ್ತೊಮ್ಮೆ ಮೋದಿಯವರನ್ನ ಪ್ರಧಾನಿಯನ್ನಾಗಿ ಮಾಡಲು ನನ್ನನ್ನು ಗೆಲ್ಲಿಸಬೇಕು ಎಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮನವಿ ಮಾಡಿದರು. ಈ ವೇಳೆ ಪ್ರಭಾಕರ್ ಗೋರೆ, ಶೇಷಾದ್ರಿ ಕಾಲೇಜಿನ ಪ್ರಾಂಶುಪಾಲ ಎಸ್.ಎ. ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗುಜರಾತ್ ಮಾದರಿ, ಗುಜರಾತ್ ಡೆವಲಪ್ಮೆಂಟ್ ರೀತಿ, ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಹೆಂಗಾಗಿದೆ, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಹೇಗಿದೆ, ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಆಗಿದೆ, ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಆ ರೀತಿ ಎಕ್ಸಾಂಪಲ್ ಕೊಡುವಂಥದ್ದು ಕ್ರಿಯೇಟ್ ಮಾಡೋದು ಯಾರು? ಅವರು ಮುಖ್ಯಮಂತ್ರಿ ಆದಂಥವರು ನರೇಂದ್ರ ಮೋದಿ ಅವರು. ಹೀಗಾಗಿ ಅಂಥ ಒಬ್ಬ ವ್ಯಕ್ತಿ ದೇಶಕ್ಕೆ ಬೇಕಂದ್ರೆ 2014ರಲ್ಲಿ ಜನರ ಮನಸ್ಸಲ್ಲಿ ಚಲವಾಯಿತು, ಇಲ್ಲ ಮೋದಿ ಅಂತವರೇ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ. ಈ ಲೋಕಸಭಾ ಚುನಾವಣೆ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಲೋಕಸಭಾ ಚುನಾವಣೆಗೆ ಬಹಳಷ್ಟು ಮಹತ್ವ ಇದೆ. ಇವತ್ತು ಅಸೆಂಬ್ಲಿ ಚುನಾವಣೆ, ನಗರಸಭೆ, ಪುರಸಭೆ, ಕೆಳ ಹಂತದ ಚುನಾವಣೆ, ಅಲ್ಲಿ ಕಾಸ್ಟು, ಕ್ರೀಡು, ವೈಯಕ್ತಿಕವಾದಂಥ ಒಂದು ಕೆಪಾಸಿಟಿ ಇವೆಲ್ಲವೂ ಕೊಟ್ಟಾಗ್ತದೆ. ಆದರೆ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ರಾಷ್ಟ್ರೀಯತೆ, ರಾಷ್ಟ್ರೀಯ ವಿಚಾರಗಳಿಗೆ ಒಂದು ಈ ದೇಶಕ್ಕೆ ಯಾವೊಬ್ಬ ನಾಯಕ ಒಳ್ಳೆಯ ಭವಿಷ್ಯ ಕೊಡುವಲ್ಲ, ಯಾರ ಒಂದು ಕೈಯಲ್ಲಿ ಈ ಭವಿಷ್ಯ ಮತ್ತು ದೇಶದ ಸುರಕ್ಷತೆ ಭದ್ರತೆ ಇಡಲಿಕ್ಕೆ ಸಾಧ್ಯತೆ ಅನ್ನೋಂಥದ್ದು ಡಿಸ್ಕಷನ್ ಆಗುವಂಥದ್ದು ಪಾರ್ಲಿಮೆಂಟ್ ಚುನಾವಣೆ. ಆ ಇದರಲ್ಲಿ ಇವತ್ತು ಕಂಪೇರಿಸನ್ ಚಾಲೂ ಮಾಡಿದಾಗ ನರೇಂದ್ರ ಮೋದಿಯವರ 10 ವರ್ಷದ ಆಡಳಿತ ನಮ್ಮ ಕಂಡು ಒಂದು ಕ್ಲೀನ್ ಇಮೇಜ್ ಇರುವಂಥ ಸರ್ಕಾರವನ್ನು ಅವರು ಕೊಟ್ಟಿದ್ದಾರೆ. ಯಾವುದೇ ಒಂದು ಕಪ್ಪುಚುಕ್ಕೆ ಇಲ್ಲ, ಭ್ರಷ್ಟಾಚಾರ ರಹಿತವಾದಂಥ ಒಂದು ಆಡಳಿತ ಕೊಟ್ಟಿದ್ದಾರೆ. ಹಿಂದೆ UPA ಸರ್ಕಾರ ಇತ್ತು, 2G ಸೆಕ್ಟರ್ ಹಗರಣ ಮತ್ತು ಬೇರೆ ಬೇರೆ ಸ್ಕ್ಯಾಮ್ಗಳ ಮುಖಾಂತರ ಒಂದು ಲಕ್ಷಾಂತರ ಕೋಟಿ ಹಗರಣಗಳು ಕೇವಲ ಅಪೋಸಿಷನ್ನವರು ಅದನ್ನ ಇದು ಮಾಡಿದಂತಲ್ಲ, ಪತ್ರಿಕೆಯಲ್ಲಿ ಮತ್ತೊಂದು ಬೇರೆ ಬೇರೆ ರೆಕಾರ್ಡ್ಸ್ ಸಿಕ್ಕು ಇವತ್ತು ದೊಡ್ಡ ದೊಡ್ಡ ಪ್ರಮಾಣದ ನಡೆದ ಮೇಲೆ ಅದು ಇವತ್ತು ಎನ್ಕ್ವೈರಿ ಇರ್ತಾರೆ. ಅಲ್ಲಿ 10 ವರ್ಷದ ಅವಧಿಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ ಮೇಲೆ ಒಂದು ಸಣ್ಣದಾದಂಥ ಭ್ರಷ್ಟಾಚಾರದ ಆಪಾದನೆ, ಭ್ರಷ್ಟಾಚಾರ ರಹಿತ ಆಡಳಿತ ಹೇಗೆ ಮಾಡಬೇಕಂತ ಒಂದು ಉದಾಹರಣೆ ಕೊಡ್ತೇನೆ. ಮೋದಿಯವರ ವಿಷನ್ ಹಿಂದೆ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಒಂದು ಮಾತನ್ನು ಅವ್ರು ಹೇಳ್ತಿದ್ರು, ಭ್ರಷ್ಟಾಚಾರ ವ್ಯವಸ್ಥೆ ಬಗ್ಗೆ ಹೇಳ್ತಿದ್ರು. ದಿಲ್ಲಿಯಿಂದ ಒಂದು 100 ರೂಪಾಯಿ ಕಳಿಸಿದ್ರೆ, ಯಾವುದೋ ಒಂದು ಬೆನಿಫಿಷರಿ 100 ರೂಪಾಯಿ ಕಳಿಸಿದ್ರೆ ಅದು ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ DC ಕಚೇರಿಗೆ ಬಂದು, ಅಲ್ಲಿಂದ ಜಡ್ಪಿ, ಅಲ್ಲಿಂದ ತಹಶೀಲ್ದಾರ್ ಆಫೀಸು, ಅಲ್ಲಿಂದ ವಿಲೇಜ್ ಅಕೌಂಟೆಂಟು, ಅಲ್ಲಿಗೆ ಹೋಗಿ ಅವರ ಆ ಬೆನಿಫಿಷರಿಗೆ ಒಂದು ಬೆನಿಫಿಟ್ ಹೋಗಬೇಕು, ಬರೀ 15 ರೂಪಾಯಿ. ಅದು ಸೋರಿಕೆ, ಅದು ಕರಪ್ಷನ್. ಅದಕ್ಕಾಗಿ ಮೋದಿಯವರು ಏನು ಮಾಡಿದ್ರು, ಅಡ್ಮಿನಿಸ್ಟ್ರೇಷನ್ದಲ್ಲಿ ಒಂದು ಬಂದವರು ಡಿಜಿಟಲ್ ಇಂಡಿಯಾ. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಾನು. ಕಿಸಾನ್ ಸನ್ಮಾನ ಯೋಜನೆ ತಗೊಂಡ್ಬರ್ತೀನಿ. ಅದರ ಮುಖಾಂತರ ನಮ್ಮ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ಅವ್ರ ಅಕೌಂಟಿಗೆ ಜಮಾ ಮಾಡ್ತಾರೆ. ಈ ಯೋಜನೆ ಬಂದ ಮೇಲೆ ಬೇರೆ ಸರ್ಕಾರಗಳಿದ್ದಾಗ ಯಾವ ರೀತಿ ಇತ್ತು, ರಾಜ್ಯ ಸರ್ಕಾರದ ಹಣ ಎಲ್ಲ ಕಳಿಸ್ತಿತ್ತು. ರಾಜ್ಯ ಸರ್ಕಾರ ಅಲ್ಲಿ ಡಿಸ್ಟ್ರಿಕ್ಟ್ DC ಕಳಿಸಿ ಇದೆಲ್ಲ ಚೆಕ್ ಮುಖಾಂತರ ಅವ್ರಿಗೆ ಹಂಚ್ತಿರ್ತೀವಿ. ಅವಾಗೆಲ್ಲರೂ ಕರಪ್ಷನ್ ಸ್ಟಾರ್ಟ್. ಅದಕ್ಕೆ ಏನು ಮಾಡಿದ್ರು ನರೇಂದ್ರ ಮೋದಿ ಎಲ್ಲವೂ ಸೆಂಟ್ರಲೈಸ್ ಮಾಡಿ ದಿಲ್ಲಿಯಲ್ಲಿ ಒಂದು ಬಟನ್ ಒತ್ತಿದ್ರೆ, ಇವತ್ತು ಮುಳುವಳ್ಳಿಯಲ್ಲಿ ಒಬ್ಬ ರೈತ ಕಲ್ಲಪ್ಪ ಅಂತ ಹೇಳಿ, ಆ ಕಲ್ಲಪ್ಪನ ಅಕೌಂಟಿಗೆ ಇವತ್ತು 6,000 ರೂಪಾಯಿ ಬರೀ ಅಲ್ಲಿ ಬಟನ್ ಒತ್ತಿದ 6,000 ರೂಪಾಯಿ ಜಮಾ ಆಗ್ತದೆ. ಇಲ್ಲಿ ಯಾರು ಮಾತ್ರ DC-ದಾಗಲಿ ವಿಲೇಜ್ ಅಕೌಂಟೆಂಟ್ದಾಗಲಿ ಯಾವುದೂ ಇಲ್ಲ. ನೇರವಾಗಿ ಅದು ಯಾರೋ ಹೋಗಿ ತಹಶೀಲ್ದಾರ್ ಕಚೇರಿ ಮುಂದೆ ಭಿಕ್ಷೆ ಕೊಡೋದು, ನಾವು ಚೆಕ್ ಕೊಡ್ರಿ ಅಂತ. ಹೀಗಾಗಿ ಇದರಿಂದ ಏನಾಯಿತು, 6,000 ರೂಪಾಯಿ ನೇರವಾಗಿ ಇದು ಸಣ್ಣ ಎಕ್ಸಾಂಪಲ್. ಇನ್ನು ಹಲವಾರು ಏನು ಬೆನಿಫಿಟ್ ಇರುವಂಥ ಸ್ಕೀಮ್ಗಳಿದ್ದಾವೆ. ಆ ಜನ್ಧನ್ ಅಕೌಂಟ್, ಇವತ್ತು ಮೋದಿಯವರಿಗೆ ಪ್ರಾರಂಭ ಮಾಡಿದ್ರೆ ಜನ್ಧನ್ ಅಕೌಂಟ್. ಒಬ್ಬ ಬಡವ ಸಹಿತ ಬ್ಯಾಂಕ್ನಲ್ಲಿ ಹೋಗಿ ಅಕೌಂಟ್ ತೆಗೆಯುವಂಥದ್ದು, ಮಧ್ಯಾಹ್ನ ಯಾವುದೋ ಅಕೌಂಟಿಗೆ ತೆಗಿಬೇಕಂತಂದರೆ 16,000 ವಿಚಾರ ಮಾಡೋದು, ಅವ್ರು ಕೂತಿರುವಂಥ ಐಡೆಂಟಿಫಿಕೇಶನ್ ವೈದ್ಯರು ತಗೊಂಡ್ಬೋದು, ಮತ್ತು ಇಷ್ಟು ಅಮೌಂಟ್ ನಿಗದಿ ಮಾಡಿ ಇಷ್ಟು ಅಮೌಂಟ್ ಇಡಲೇಬೇಕಂತ ಬ್ಯಾಂಕ್ನವ್ರು ಕಂಡೀಷನ್. ಈ ಜನ್ಧನ್ ಅಕೌಂಟ್ ಮಾಡಬೇಕಾದ್ರೆ ಯಾವುದೇ 1 ರೂಪಾಯಿ ಇಟ್ಟು ನೀವು ಅಕೌಂಟ್ ತೆಗಿಬೋದು. ಈ ರೀತಿ ಆಗಿದ್ದರಿಂದ ಇವತ್ತು ಕೇಂದ್ರ ಸರ್ಕಾರದ ಯೋಜನೆಯನ್ನು ನೇರವಾಗಿ ಆ ಅಕೌಂಟ್ ಹೋಲ್ಡರ್ ಸಿಗುವಂಥ. ಹೀಗಾಗಿ ಒಂದು ಬದಲಾವಣೆ, ಅಮೂಲಾಗ್ರ ಬದಲಾವಣೆ
ಆರ್ಥಿಕ ನೀತಿ, ಒಂದು ವಿದೇಶಿ ನೀತಿ ಸರಿಯಾಗಿತ್ತು. ಇವತ್ತು ಆರ್ಥಿಕ ನೀತಿ ಸರಿಯಾಗಿದ್ದುದರಿಂದ ಕಳೆದ 10 ವರ್ಷದಲ್ಲಿ ಏನೊಂದು ಆರ್ಥಿಕ ಅಭಿವೃದ್ಧಿ ಬಹುಶಃ ದೇಶದ ಇತಿಹಾಸದಲ್ಲಿ ಬಹಳ ಒಂದು ದೊಡ್ಡ ಇತಿಹಾಸ ನಿರ್ಮಾಣ ಮಾಡುತ್ತೆ. ಮೋದಿಯವರ ಅಧಿಕಾರ ತಗೊಳ್ಳುವ ಮುಂಚೆ ನಮ್ಮ ಸ್ಥಾನ 14ನೇ ಸ್ಥಾನದಲ್ಲಿದ್ವಿ. 14ನೇ ಸ್ಥಾನ ಆರ್ಥಿಕ ಅಭಿವೃದ್ಧಿ. ಇವತ್ತು 10 ವರ್ಷದಲ್ಲಿ ಇವತ್ತು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ 5ನೇ ಸ್ಥಾನಕ್ಕೆ ಬಂದಿದೆ. 5ನೇ ಸ್ಥಾನ, ಫಿಫ್ತ್ ಪ್ಲೇಸ್. ಇನ್ನು 2-3 ವರ್ಷದಲ್ಲಿ ವಿಲ್ ಪುಟ್ ಇನ್ ಥರ್ಡ್ ಪ್ಲೇಸ್, 3ನೇ ಸ್ಥಾನಕ್ಕೆ ಬರ್ತದೆ. 3ನೇ ಸ್ಥಾನಕ್ಕೆ ಯಾವ ರೀತಿ ಅಡಿಪಾಯ ಹಾಕಿದ್ದಾರೆ, ಬೇಸ್ ಹಾಕಿದ್ದಾರೆ ಅಂದರೆ ಇನ್ನು 10-15 ವರ್ಷದಲ್ಲಿ ಇಡೀ ಜಗತ್ತಿನಲ್ಲಿ ಭಾರತ ದೇಶ ಒಂದು ಸೂಪರ್ ಪವರ್ ಆಗ್ತದೆ. ನಂಬರ್ 1 ಸ್ಥಾನಕ್ಕೆ ಬರ್ತದೆ. ನಂಬರ್ 1 ಸ್ಥಾನಕ್ಕೆ. ಇದು ಮೋದಿಯವರ ಒಂದು ಆರ್ಥಿಕ ನೀತಿ. ಅದಕ್ಕಾಗಿ ಅವೆಲ್ಲ ಪರ್ಫಾರ್ಮೆನ್ಸ್ ನಾವು ಕಳ್ಕೊಂಡಿದ್ದೇವೆ. ಇವತ್ತು ಸುಮ್ಮನೆ ಏನೋ ಒಂದು ಸುಳ್ಳು ಹೇಳಿಕೆ ಅಥವಾ ಸುಳ್ಳು ಅಂಕಿ ಸಂಖ್ಯೆ ಕೊಡುವಂಥದ್ದಲ್ಲ, ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ. ಅದಕ್ಕಾಗಿ ಅಪೋಸಿಷನ್ ತೋರಿಸೋದಕ್ಕೆ ಯಾವುದೇ ರೀತಿಯಂತ ಕ್ರಿಟಿಸೈಸ್ ಮಾಡುವಂಥ ಪರಿಸ್ಥಿತಿ ಇಲ್ಲ. ಒಂದು ಮೋದಿಯವರಿಗೆ ಪರ್ಯಾಯವಾದಂಥ ಯಾರಾದರೂ ಲೀಡರ್ ಇರ್ತಾರೆ ದೇಶದಲ್ಲಿ. ಹಿಂಗೆಲ್ಲ ಕಾಂಗ್ರೆಸ್ ಇದ್ದಾಗ ಭಾರತೀಯ ಜನತಾ ಪಾರ್ಟಿ ಪ್ರೈಮ್ ಮಿನಿಸ್ಟರ್ ಆಗುವಂಥದ್ದು 10 ಜನ ಲೀಡರ್ಸ್ ಇದ್ರು. ಕಾಂಗ್ರೆಸ್ಸಲ್ಲಿ ಏನಿದೆ ಪರಿಸ್ಥಿತಿ ಇವತ್ತು? ನಾನು ಒಂದೇ ಕೇಳಿ ಭಾಳ ಕಡೆ ಕ್ವಶನ್ ಮಾಡಿದ್ದೀನಿ. ಏನಂದ್ರೆ ನಾವು ನಮ್ಮ ಬಿಜೆಪಿ ಮತ್ತು NDA ಒಕ್ಕೂಟಿದೆ. ನಮ್ಮ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ನಾವು ಹೇಳ್ತೀವಿ, ಗಟ್ಟಿಯಾಗಿ ಹೇಳ್ತೀವಿ, ಭಾಳ ಕಾನ್ಫಿಡೆಂಟ್ ಆಗಿರ್ತೀವಿ. ನರೇಂದ್ರ ಮೋದಿ ನಮ್ಮ ನಾಯಕರು, ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಅವರೇ ಅಂತ ನಾವು ಹೇಳ್ತೀವಿ. NDA ಒಕ್ಕೂಟದವರು ಅದನ್ನೇ ಹೇಳ್ತಾರೆ. ಆದ್ರೆ ನಾನಿವತ್ತು ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ್ ಪಾರ್ಟಿ ಏನೋ ಇಂಡಿಯಾ ಒಕ್ಕೂಟ ಏನು ಮಾಡ್ಕೊಂಡಿದ್ದಾರಲ್ಲ, ಅವರ ನಾಯಕರು ಯಾರು, ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗುವಂಥವ್ರು ಯಾರು ಅಂತ ಕೇಳಿದಾಗ ನೀವಿದೆ ಉತ್ತರ ಇಲ್ಲ. ರಾಹುಲ್ ಗಾಂಧಿ ಉಳಿದ ಪಾರ್ಟಿಯವರು ಒಪ್ಕೊಳ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅವರು ಹೋಗ್ತಾ ಇಲ್ಲ. ಇನ್ನು ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಅವರಿಗಾಗಲೇ ಆಲ್ಮೋಸ್ಟ್ ಇಂಡಿಯಾ ಒಕ್ಕೂಟ ಹೊರಗೆ ಬಂದಿದ್ದಾರೆ. ಅದೇ ರೀತಿ ಅಖಿಲೇಶ್ ಯಾದವ್ ಅವ್ರು ಯಾರು ಹೋಗ್ತಾ ಇಲ್ಲ. ಈ ಜೈಲಿನಲ್ಲಿರುವಂಥ ಭ್ರಷ್ಟ ಅಪಾದನೆ ಹೊತ್ತಂತ ಕೇಜ್ರಿವಾಲ್ ಆಗ್ತಾರೆ, ಅವ್ರು ಯಾರು ಹೋಗ್ತಾ ಇಲ್ಲ. ಇನ್ನು ಶರದ್ ಪವಾರ್ ಆಗ್ತಾರೆ, ಅದನ್ನು ಯಾರು ಹೋಗ್ತಾ ಇಲ್ಲ. ಹಾಗಾದ್ರೆ ನಿಮ್ಮ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟು ಈಗ ಉತ್ತರ ಇಲ್ಲ. ಅಂದರೆ ನಿಮ್ಮ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇಲ್ಲದೆ ಇಲೆಕ್ಷನ್ ಹೊಟ್ಟಿರಿ. ಹೌ ಯು ಆರ್ ಗೋಯಿಂಗ್ ಟು ಫೇಸ್ ದ ಇಲೆಕ್ಷನ್? ಯಾವಾಗ ಜನರಿಗೆ ಏನು ಬೇಕು? ನೆಕ್ಸ್ಟ್ ಲೀಡರ್. ದೇಶವನ್ನು ಮುನ್ನಡೆಸುವಂಥ ಶಕ್ತಿ ಯಾರಿಗಿದೆ? ಹೀಗಾಗಿ ಇವತ್ತು ದೇಶವನ್ನು ಮುನ್ನಡೆಸುವಂಥ ಶಕ್ತಿ ಒಬ್ಬರೇ ಒಬ್ಬ ವ್ಯಕ್ತಿ ಇರುವುದು, ಅದು ಸನ್ಮಾನ್ಯ ನರೇಂದ್ರ ಮೋದಿ ಅನ್ನುವಂಥದ್ದು. ನರೇಂದ್ರ ಮೋದಿ ಅನ್ನುವಂಥ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತು ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅಧಿಕಾರಕ್ಕೆ ಬರಬೇಕಂದ್ರೆ ಯಾವುದೊಂದು ರಾಷ್ಟ್ರೀಯ ಪಕ್ಷ 272 ಸೀಟ್ ಬೇಕು. 272 ಸೀಟ್. ಇದು ಕಾಂಗ್ರೆಸ್ ಪಾರ್ಟಿ ಸ್ಪರ್ಧೆ ಮಾಡಿದ್ದಷ್ಟು 230 ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಮತ್ತು ಕಳೆದ 10 ವರ್ಷದಲ್ಲಿ ಅವರು ಗಳಿಸಿದ ಸ್ಥಾನ 40-41 ಅಷ್ಟೇ.